ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಈ ಬೆಳವಣಿಗೆಯ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರ ಪ್ರತಿಕ್ರಿಯೆ, ಅವರ ಸ್ಟೇಟ್ಮೆಂಟ್ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಇರಬೇಕನ್ನುವಂತ ಆಸೆ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಡಿಕೆ ಶಿವಕುಮಾರ್ ಅದನ್ನ ಕೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಬೇರೆ ಕೆಲಸ ಇದೆ, ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂತ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದ್ರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡ್ಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು ಅನ್ನುವಂತ ಆಸೆ ಏನಿಲ್ಲ. ಅವರು ಹಿಂದೆನೇ ಹೇಳಿದ್ರು, ಪಕ್ಷ ಇರಬೇಕು ಅಂತ ಹೇಳಿದರೆ ಎಷ್ಟು ದಿನ ಅವಕಾಶ ಕೊಡ್ತಾರೆ ಪಕ್ಷದ ಕೆಲಸ ಮಾಡ್ಲಿಕ್ಕೆ ಅಷ್ಟು ದಿನ ಇರ್ತಾರೆ. ಕುಮಾರ್ ಅವರು ಪಿಸಿಸಿ ಹುದ್ದೆನಲ್ಲೇ ಮುಂದುವರಿಬೇಕು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಇರಬೇಕು ಅನ್ನುವಂಥ ಆಸೆ ಅವ್ರಿಗೂ ಇಲ್ಲ, ನಮಗೂ ಏನೂ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಆ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ನಡ್ಕೊಳ್ತಾರೆ ಅನ್ನೋದು ಡಿಕೆ ಸುರೇಶ್ ಅವರ ಮಾತು. ಬಟ್ ದೆನ್ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಹಿಂದೆ ಬಂಡೆ ರೀತಿ ನಿಂತು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋರು ಅವರ ಸಹೋದರ ಡಿಕೆ ಸುರೇಶ್. ಬಟ್ ರಾಜಕೀಯ ಪರಿಸ್ಥಿತಿಗಳು ಸದ್ಯಕ್ಕೆ ಯಾವ ರೀತಿಯಾಗಿವೆ ಅನ್ನೋದು ಡಿಕೆ ಸುರೇಶ್ ಅವ್ರಿಗೂ ಗೊತ್ತು. ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂತಹ ಸುಳಿವು ಆಲ್ರೆಡಿ ಸಿಕ್ಕಿದೆ. ಹಾಗಾಗಿ ಏನೇನೋ ಹೇಳ್ಬಿಟ್ಟು ಇರುವಂತಹ ಸಿಚುವೇಶನ್ ನ ಮತ್ತಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿ ಡಿಕೆ ಸುರೇಶ್ ಅವರ ಹೇಳಿಕೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.